ಹಾಯ್, ಒನ್ ಮೋರ್ ಪೈಥಾನ್ ಸಮ್. ಸಿಲ್ ಕ್ವಶನ್ ಏನು ಅಂದರೆ, ಒಂದು ಇನ್ಪುಟ್ ಕೊಟ್ಟಿದ್ದಾರೆ 1 2 4 5 6 ಅಂತ, ಔಟ್ಪುಟ್ 3. ಏನಿದೆ ಅರ್ಥ, ಏನು ಮಾಡಬೇಕು ಅಂದರೆ, ಯಾವುದು ಮಿಸ್ಸಿಂಗ್ ನಂಬರ್ ಇದೆ, ಇದು ಸೀರಿಯಲ್ ನಂಬರ್ ಅಂತ ನಮಗೆ ಗೊತ್ತಾಯಿದೆ, 1 2 3 4 5 6, ಬಟ್ ಇಲ್ಲಿ 3 ಮಿಸ್ಸಿಂಗ್ ಆಗಿದೆ, ಔಟ್ಪುಟ್ 3 ಅಂತ ಕೊಡಬೇಕು. ಇದೇ ಕ್ವಶನ್. ಹೆಂಗೆ ಮಾಡೋದಪ್ಪ? ವೆರಿ ಸಿಂಪಲ್. ಒಂದು ಫಂಕ್ಷನ್ ನಂಬರ್ ಇದ್ರೆ ಒಂದು ಫಂಕ್ಷನ್, you can call it whatever you function. Find missing ಅಂತ ತಗೊಂತೀನಿ. Considering it we are getting the numbers or a string input ಇದೆಯಲ್ಲ, ಅದು ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಅದರಲ್ಲಿ n is equal to length of numbers, length of num ಪ್ಲಸ್ 1. ಏನಕ್ಕೆ ಪ್ಲಸ್ 1 ಮಾಡಿದ್ರೆ ನೀವು ಹೇಳಬೇಕಿಲ್ಲ. ಈ ಎಕ್ಸ್ಪೆಕ್ಟೆಡ್ ಅಂತ ತಗೊತೀನಿ. ಎಕ್ಸ್ಪೆಕ್ಟೆಡ್ ಸಮ್ ಹೇಳೋದಲ್ಲ, ಭಾಳ ಸಿಂಪಲ್ ಇದೆ, ನೀವೇ ಲಾಜಿಕ್ ಎಕ್ಸ್ಪ್ಲೇನ್ ಮಾಡಿದ್ದನ್ನು. n ಪ್ಲಸ್ 1 by 2 return expected exp underscore sum minus sum of nums. ಟೋಟಲ್ಲು ಮಿಸ್ಸಿಂಗ್ ನಂಬರ್ ಅಂದರೆ ಒಂದು ಮಿಸ್ಸಿಂಗ್ ನಂಬರ್ ಆಗಿರುತ್ತೆ. ಸಿಂಪಲ್ ಲಾಜಿಕ್, ಒಂದು ಮಿಸ್ಸಿಂಗ್ ನಂಬರ್ ಆಗಿರುತ್ತೆ. ಇದರ ಲೆಂತನ್ನು ಕಂಡುಹಿಡಿದು ಒಂದು ಆ್ಯಡ್ ಮಾಡಿದ್ರೆ ಟೋಟಲ್ ಅದರ ಇದು ಸಿಗುತ್ತಾ, ಎಷ್ಟು ಲೆಂತ್ ಅಂತ ಸಿಗುತ್ತಾ? ಲೆಂತ್ ಅಂತ ಸಿಗುತ್ತೆ. ಈಗ ಎಕ್ಸ್ಪೆಕ್ಟೆಡ್ ಸಮ್, ಅದು ಲೆಂತ್ ಸಿಕ್ಕ ಮೇಲೆ ಆ ಎನ್ ಇದೆಯಲ್ಲ, ಇಲ್ಲೇನು ಎಕ್ಸ್ಪೆಕ್ಟೆಡ್ ಕನ್ಸಿಡರ್, ಇದು ಒಂದು 5 ಅಂತ ಅನ್ಕೊಳ್ಳಿ. 5 × 5 + 1 ಅಂದರೆ 6 ಡಿವೈಡೆಡ್ ಬೈ 2, ಐ ಮೀನ್ 5 6 30 to 5. ಸೊ 30 ಮೈನಸ್ 5 ಮೈನಸ್ ಸಮ್ ಆಫ್ ಇದೆಷ್ಟು ಬಂದಿರುತ್ತೆ, ಸಮ್ ಆಫ್ ನಮ್ಸ್, ಅದನ್ನಾರು 4 ಆಗಿದ್ರೆ ಯಾವ ನಂಬರ್ ಅಂತ ಸಿಗುತ್ತೆ. ಸಿಂಪಲ್ಲಾಗಿ, ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಯಾವುದಿದೆ ಅದನ್ನು ಅಡಿಷನ್ ಮಾಡ್ತಾರೆ, ಮತ್ತು ಟೋಟಲ್ ಅದು ಲೆಂತ್ ಕಂಡು ಹಿಡ್ಕೊಂಡು ಅದನ್ನು ಅಡಿಷನ್ ಮಾಡ್ತಾರೆ, ಸಬ್ಟ್ರಾಕ್ಟ್ ಮಾಡಿದ್ರೆ ಆನ್ಸರ್ ಬರುತ್ತೆ ಅಷ್ಟೆ.